ಪ್ರದೀಪ್ ಈಶ್ವರ್ಗೆ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಶಾಸಕ. ಇವನಿಗೆ ಮತ ಹಾಕಿದ ಮತದಾರರು ತಲೆ ತಗ್ಗಿಸುವಂತಾಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಶಾಸಕ ರವಿಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾವಂತರಾಗಿ ಪ್ರಚೋದನೆ ಮಾಡ್ತಿದ್ದಾರೆ, ಮಾಡುವ ಕೆಲಸ ಸರಿಯಾದ ರೀತಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಅಂದ್ರೆ ಏಕವಚನದಲ್ಲೇ ಇವತ್ತು ಪ್ರದೀಪ್ ಈಶ್ವರ್ ಅವರಿಗೆ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಶಾಸಕರು. ಜೆಡಿಎಸ್ ಶಾಸಕ ರವಿಕುಮಾರ್ ಕಡೆಯಿಂದ ಈ ರೀತಿಯ ವಾಗ್ದಾಳಿ. ಇವನಿಗೆ ಮತ ಹಾಕಿದ ಮತದಾರರು ತಲೆ ತಗ್ಗಿಸುವಂತಾಗಿದೆ. ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿಯನ್ನು ನಡೆಸ್ತಾ ಇದ್ದಾರೆ. ಇವರು ವಿದ್ಯಾವಂತರಾಗಿ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮುದಾಯಗಳು ಹೊಡೆದಾಡುವ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಅಂಥೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪ್ರದೀಪ್ ಮಾಜಿ ಸಿಎಂ, ಹಾಲಿ ಕೇಂದ್ರ ಸಚಿವರ ವಿರುದ್ಧ ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ. ಆ ಪದಗಳು ಎಲ್ಲ ರಾಜಕಾರಣಿಗಳು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇವನಿಗೆ ಮತ ಹಾಕಿ ಗೆಲ್ಲಿಸಿರುವಂತಹ ಮತದಾರರು ತಲೆ ತಗ್ಗಿಸುವ ಕೆಲಸ ಆಗಿದೆ ಅಂಥೇಳಿ ಈ ರೀತಿಯಾಗಿ ಜೆಡಿಎಸ್ನ ಶಾಸಕರಾಗಿರುವಂಥ ರವಿಕುಮಾರ್ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿರೋದು ಪ್ರದೀಪ್ ಈಶ್ವರ್ ಅವರ ವಿರುದ್ಧ. ನಿನ್ನೆ ಆಗಿರುವಂಥ ಘಟನೆಯ ವಿಚಾರವಾಗಿ ಈ ರೀತಿಯಾಗಿ ಜೆಡಿಎಸ್ ಶಾಸಕರಾಗಿರುವಂಥ ರವಿಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಪ್ರದೀಪ್ ಈಶ್ವರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿರೋದು. ಇವನಿಗೆ ಮತ ಹಾಕಿರುವಂಥ ಮತದಾರರು ತಲೆ ತಗ್ಗಿಸುವಂತಾಗಿದೆ. ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮಾಜಿ ಸಿಎಂ, ಹಾಲಿ ಕೇಂದ್ರ ಸಚಿವರ ವಿರುದ್ಧ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಆ ಪದಗಳು ಎಲ್ಲ ರಾಜಕಾರಣಿಗಳು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇವನಿಗೆ ಮತ ಹಾಕಿ ಗೆಲ್ಲಿಸಿರುವಂಥ ಮತದಾರರು ತಲೆ ತಗ್ಗಿಸುವ ಕೆಲಸ ಆಗಿದೆ ಅಂಥೇಳಿ ಈ ರೀತಿಯಾಗಿ ಏಕವಚನದಲ್ಲೇ ಆಕ್ರೋಶವನ್ನು ಹೊರಹಾಕಿರೋದು ರವಿಕುಮಾರ್. ಅಂದರೆ ನಿನ್ನೆ ಕುಮಾರಸ್ವಾಮಿಯ ವಿಚಾರವಾಗಿ ಮಾತನಾಡಿರುವಂಥದ್ದು, ದುಬಾರಿಯ ವಾಚು, ಆಮೇಲೆ ಅನಿತಾ ಕುಮಾರಸ್ವಾಮಿಯ ಭೂಮಿಯ ವಿಚಾರವಾಗಿ, ಪಂಚೆಯ ವಿಚಾರವಾಗಿ ಮಾತನಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆದ್ದು ಜೆಡಿಎಸ್ ಕಾರ್ಯಕರ್ತರು ನಿನ್ನೆ ಒಂದು ಕಾರ್ಯಕ್ರಮ ಇರುತ್ತೆ, ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಹೋಗಿರ್ತಾರೆ. ಆವಾಗ ಆ ಭವನದಿಂದ ಹೊರಗಡೆ ಬರ್ತಾ ಇದ್ದಂಗೆ ಇವರಿಗೆ ಚಪ್ಪಲಿ ಏಟಾಗತ್ತೆ. ಅವರಿಗೆ ಚಪ್ಪಲಿ ಅಂತ ತಗಲಿಲ್ಲ, ಬಟ್ ನೇರವಾಗಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಚಪ್ಪಲಿಯಿಂದ ಹೊಡಿತಾರೆ. ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು ನಿನ್ನೆ ನಡೆದಂಥ ಒಂದು ಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಶಾಸಕರುಗಳು, ಸಂಸದರುಗಳು, ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಸಂಥ ಕೆಲಸ ಆಗಿದೆ. ಇವತ್ತು ನಾನು ಯಾಕಿದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥದ್ದು ಅದು ಒಂದು ದೊಡ್ಡ ಇತಿಹಾಸ. ಇವತ್ತು ಒಬ್ಬ OBC ಸಮುದಾಯದವ್ರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತು ಎಲ್ಲ ಸಮುದಾಯದವರು ಅವ್ರು ಮತ ಕೊಟ್ಟು ಇವತ್ತು ಅವ್ರನ್ನ ಶಾಸಕರು ಮಾಡಿದ್ದಾರೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಒಬ್ಬ ಶಾಸಕರು, ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವ ಮಟ್ಟದಲ್ಲಿ ಇರ್ತೈತಂದರೆ, ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ.
ಏನು ಇವತ್ತು ನಿರಂತರವಾಗಿ ನಮ್ಮ ಕೇಂದ್ರ ಸಚಿವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ವಿರುದ್ಧವಾಗಿ ಇವತ್ತು ಏನೇ ಮಾತಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಕಾನೂನು ಹೋರಾಟ ಮತ್ತು ಅವ್ರ ಮೇಲೆ ಯಾವ ರೀತಿ ಇವತ್ತು ಶಿಸ್ತಿನ ಕ್ರಮ ಜರುಗಿಸ್ಬೇಕು ಅದು